ಕನಕಾವಲೋಕನ ಕನಕದಾಸರ ಜೀವನ ಮತ್ತು ಸಾಹಿತ್ಯ ಪರಿಚಯದ ಮೌಖಿಕ ಪರಂಪರೆಯ ಯೂಟ್ಯೂಬ್ ಸರಣಿಯ ಭಾಗ 12ಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈಗಾಗಲೇ ನಾವು ಅನೇಕ ಭಾಗಗಳಲ್ಲಿ ಕನಕದಾಸರ ಆಧ್ಯಾತ್ಮಿಕ ಪವಾಡ ಶಕ್ತಿಯ ಸ್ವರೂಪಗಳನ್ನು ಕೇಳುತ್ತಾ ಬಂದಿದ್ದೇವೆ. ಇಂದು ಈ 12ನೇ ಭಾಗದಲ್ಲಿ ಕನಕದಾಸರು ಉಡುಪಿಯ ಶ್ರೀಕೃಷ್ಣನ ಆಭರಣವನ್ನು ಒತ್ತೆಯಾಗಿ ಇಟ್ಟು ಬಂದು ತಮ್ಮ ಹಸಿವನ್ನು ನೀಗಿಸಿಕೊಂಡ ಕಥೆಯನ್ನು ಅಥವಾ ಪವಾಡದ ಕಥೆಯನ್ನು ಈಗ ನಾವು ಕೇಳೋಣ. ಹೀಗೆ ಕನಕದಾಸರು ಉಡುಪಿಯ ಶ್ರೀಕೃಷ್ಣನ ಸಾನ್ನಿಧ್ಯದಲ್ಲಿ ತಮ್ಮ ದಿನಗಳನ್ನು ಕಳೀತಾ ಇದ್ದರು. ಒಂದು ದಿನ ಅವರು ಹಾಗೆ ಮಲಗಿಕೊಂಡು ಸ್ವಲ್ಪ ಮೈಯಲ್ಲಿ ಹುಷಾರು ಇಲ್ಲದ್ದರಿಂದ ಅಥವಾ ದುಗುಡ ಆಗಿದ್ದರಿಂದ ಅವರು ಮಲಗದಲ್ಲಿಯೇ ಮಲಗಿಕೊಂಡು ಸಮಯವನ್ನು ಕಳೆಯುತ್ತಾ ಇದ್ದರು. ಇಂತಹ ಸಂದರ್ಭದಲ್ಲಿ ಅವರಿಗೆ ಯಾರೂ ಸಹ ಊಟವನ್ನು ತಂದುಕೊಡುವ ಪ್ರಯತ್ನವನ್ನು ಮಾಡಲೇ ಇಲ್ಲ. ದಿನಾಲೂ ಪ್ರಸಾದದ ರೂಪದಲ್ಲಿ ಅನ್ನದಾಸೋಹ ನಡೀತಾ ಇತ್ತು. ಆದರೆ ಆ ಅನ್ನದಾಸೋಹಕ್ಕೆ ಹೋಗಿ ಊಟ ಮಾಡಿ ಬರುವಷ್ಟು ತ್ರಾಣವೂ ಸಹ ಅವರಲ್ಲಿ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಅಶಕ್ತರಾಗಿಯೇ ಅವರು ತಾವು ಮಲಗಿದಂತಹ ಸ್ಥಳದಲ್ಲಿಯೇ ಮಲಗಿಬಿಟ್ಟಿದ್ದರು. ಇಡೀ ಹಗಲೆಲ್ಲ ಉಪವಾಸವಿದ್ದು ದಿನ ಕಳೆದಂತಹ ಕನಕದಾಸರಿಗೆ ರಾತ್ರಿ ಸಮಯ ಭಯಂಕರ ಹಸಿವು ಅವರಿಗೆ ಬಾಧಿಸ್ತಾ ಇತ್ತು. ಆ ರಾತ್ರಿಯ ಹಸಿವನ್ನು ನೀಗಿಸುವಷ್ಟು ಶಕ್ತಿ ಅವರಲ್ಲಿ ಇರದೇ ಇದ್ದಾಗ ಬಹಳ ಹಸಿವಿನ ಬಳಲಿಕೆಯಲ್ಲಿ ಅವರು ಬಳಲುತ್ತಾ ಇದ್ದರು. ಇದನ್ನು ಕಂಡಂತಹ ಉಡುಪಿಯ ಶ್ರೀಕೃಷ್ಣನು ಕನಕದಾಸರಲ್ಲಿಗೆ ಬಂದು, ಅಪ್ಪ ಕನಕದಾಸ, ಯಾಕೆ ಹಸಿವಿನಿಂದ ಯಾಕೆ ಬಳಲುತ್ತಿದ್ದೀಯ? ನನ್ನನ್ನು ಕರೆಯಬಾರದೆ? ಅಥವಾ ನನಗೆ ಏನಾದರೂ ದಯಪಾಲಿಸು ಅಂತ ನನಗೆ ಮೊರೆ ಇಡಬಾರದೆ? ನಾನೇನಾದರೂ ನಿನಗೆ ಬಂದು ನಿನ್ನ ಹಸಿವನ್ನು ನೆಗೆಸ್ತಾ ಇದ್ದೆ, ಯಾಕೆ ಹೀಗೆ ಹಸಿವಿನಿಂದ ಬಳಲ್ತಾ ಇದೆಯಾ ಅಂತ ಕನಕದಾಸಿದ್ದಲ್ಲಿಗೆ ಬಂದು ಕನಕದಾಸರನ್ನು ಎಬ್ಬಿಸಿ ಅವನ ಊಟೋಪಚಾರದ ಬಗ್ಗೆ ಸಾಕ್ಷಾತ್ ಶ್ರೀಕೃಷ್ಣನೇ ಬಂದು ವಿಚಾರಿಸ್ತಿದ್ದರು. ಹೀಗೆ ವಿಚಾರಿಸುವ ಸಂದರ್ಭದಲ್ಲಿ ಕನಕದಾಸರು ತನ್ನ ಹಸಿವಾದಂತಹ ಭವನೆಯಲ್ಲಿ ತೊಳಲುತ್ತಾ, ಏನು ಮಾಡಲು ಸ್ವಾಮಿ, ನನಗೆ ಯಾರೂ ಸಹ ಅನ್ನವನ್ನು ತಂದು ಕೊಡುವಂಥ ವ್ಯವಸ್ಥೆಯನ್ನು ಮಾಡಲಿಲ್ಲ. ನಾನು ಯಾರಲ್ಲಿ ಕೇಳಲಿ, ಯಾರಲ್ಲಿ ಮೊರೆ ಇಡಲಿ? ಹಾಗಾಗಿ ನನಗೆ ಆ ತ್ರಾಣ ಇಲ್ಲದೆ ಇದ್ದುದರಿಂದ, ಮೈಯಲ್ಲಿಯೂ ಸಹ ದುಗಾಡವಿದ್ದುದರಿಂದ ನಾನು ಕುಳಿತಲ್ಲಿಯೇ ಕುಳಿತು ಇಲ್ಲಿಯೇ ಮಲಗಿಬಿಟ್ಟಿದ್ದೇನೆ. ಹಸಿವು ತುಂಬ ಆಗಿದೆ, ಏನು ಮಾಡಲಿ ಅಂತ ಮತ್ತೆ ಅದೇ ಶ್ರೀಕೃಷ್ಣನಲ್ಲಿ ಮೊರೆ ಇಡುತ್ತಾರೆ. ಆಗ ಶ್ರೀಕೃಷ್ಣನು ತನ್ನ ಮೈ ಮೇಲಿದ್ದಂಥ ಆಭರಣವನ್ನು ಒಡವೆಯನ್ನು ಕನಕದಾಸನ ಕೈಯಲ್ಲಿ ಇಟ್ಟು, ಅಪ್ಪ ಕನಕದಾಸ, ತಗೋ, ಇವನನ್ನು ಒತ್ತೆ ಇಟ್ಟು ನಿನ್ನ ಹಸಿವನ್ನು ನೀಗಿಸಿಕೋ ಅಂತ ಆ ಆಭರಣಗಳನ್ನು ಕೊಟ್ಟು ಹೋಗಿಬಿಡುತ್ತಾರೆ. ಆಗ ಕನಕದಾಸರು ಸಾಕ್ಷಾತ್ ಶ್ರೀಕೃಷ್ಣನೂ ಕೊಟ್ಟಂಥ ಆಭರಣಗಳನ್ನು ಕೈಯಲ್ಲಿ ಹಿಡ್ಕೊಂಡು ಹಾಗೆ ಸುಧಾರಿಸಿಕೊಂಡು ಮೇಲಕ್ಕೆ ಎದ್ದು, ಯಾಕೆಂದರೆ ಶ್ರೀಕೃಷ್ಣನ ದರ್ಶನ ಆಗಿದ್ದರಿಂದ ಅವರ ದೇಹದಲ್ಲಿ ಸ್ವಲ್ಪ ಚೈತನ್ಯ ಬಂದಂಗಾಗಿತ್ತು. ಹಾಗಾಗಿ ಆ ಚೈತನ್ಯದ ಹುರುಪಿನಲ್ಲಿಯೇ ಎದ್ದು ಆ ಬಂಗಾರದ ಒಡವೆಗಳನ್ನು ಹಿಡಿದುಕೊಂಡು ಒಬ್ಬ ಶೆಟ್ಟಿಯ ಬಳಿಗೆ ಹೋಗಿ ಆ ಬಂಗಾರ ಒಡವೆಗಳನ್ನು ಒಬ್ಬ ಚಿನ್ನದ ವ್ಯಾಪಾರಿಗೆ ಅವುಗಳನ್ನು ಮಾರಿ ಅವನಿಂದ ಕೆಲವೊಂದಿಷ್ಟು ದಮ್ಮಡಿಗಳನ್ನು ತೆಗೆದುಕೊಂಡು, ಆ ಕಾಲಕ್ಕೆ ದಮ್ಮಡಿ ಅಂತಿದ್ರು, ಹಣಕ್ಕೆ ಆ ಹಣವನ್ನು ತೆಗೆದುಕೊಂಡು ಬಂದು ತನಗೆ ಬೇಕಾದಂತಹ ಆಹಾರವನ್ನು ತಿಂದು ತನ್ನ ಹಸಿವನ್ನು ನೀಗಿಸಿಕೊಳ್ತಾರೆ. ಹೀಗೆ ರಾತ್ರಿ ಸಮಯ ನಡೆದಂಥ ಈ ಘಟನೆ ಯಾರಿಗೂ ಗೊತ್ತಾಗೋದಿಲ್ಲ. ಬೆಳಿಗ್ಗೆ ಪೂಜಾರಿಗಳು ಶ್ರೀಕೃಷ್ಣನ ಪೂಜೆ ಮಾಡಲು ಬರುತ್ತಾರೆ. ಬಂದು ನೋಡ್ತಾರೆ, ಶ್ರೀಕೃಷ್ಣನ ದೇಹದ ಮೇಲೆ ಒಡವೆಗಳೇ ಇರುವುದಿಲ್ಲ. ಇದನ್ನು ಕಂಡ
ಆಶ್ಚರ್ಯಚಕಿತರಾದಂಥ ಪೂಜಾರಿಗಳು, ಅಯ್ಯೋ, ಶ್ರೀಕೃಷ್ಣನ ಕೊಳ್ಳಿದ್ದಂಥ ಕಂಠಹಾರವೇ ಇಲ್ಲ, ಎಲ್ಲಿ ಹೋಗಿಬಿಟ್ಟಿದೆ, ಕಂಠಹಾರ ಮಾಯವಾಗಿಬಿಟ್ಟಿದೆ ಅಂತ ಬೊಬ್ಬೆ ಹಾಕ್ತಾ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ. ಹೀಗೆ ನಾ ಕೊಡು ನೀ ಕೊಡು ಅಂತ ಎಲ್ಲ ಪೂಜಾರಿಗಳು ಕೂಡಿ ಶ್ರೀಕೃಷ್ಣನ ಕೊರಳಲ್ಲಿ ಇದ್ದಂತಹ ಕಂಠಹಾರ ಮಾಯ ಆಗಿರುವುದನ್ನು ಕಂಡು ಹೌಹಾರಿ ಸೋದೆ ಮಠದಲ್ಲಿದ್ದಂತಹ ವಾದ್ಯರಾಜರಲ್ಲಿಗೆ ಈ ವಿಷಯವನ್ನು ತಿಳಿಸ್ತಾರೆ. ಸೋದೆ ಮಠದಲ್ಲಿದ್ದಂತಹ ವಾದ್ಯರಾಜರಿಗೆ ಈ ವಿಷಯ ಗೊತ್ತಾಗಿ ವಾದ್ಯರಾಜರು ಇರಲಿ, ನಾನು ಅಲ್ಲಿಗೇ ಬಂದು ಅದನ್ನು ನೋಡಿ ಪರಿಹಾರ ಮಾಡ್ತೇನೆ, ಸ್ವಲ್ಪ ತಾಳಿ ಸಮಾಧಾನ ಮಾಡಿಕೊಳ್ಳಿ ಅಂತ ಅವರಿಗೆ ಸಮಾಧಾನ ಹೇಳಿ ಅವರು ಅಲ್ಲಿಂದ ಬಂದು ಶ್ರೀಕೃಷ್ಣನ ಕೊರಳಲ್ಲಿ ಇಲ್ಲದೇ ಇರುವಂತಹ ಕಂಠಹಾರವನ್ನು ನೋಡಿ ಸ್ವಲ್ಪ ಆ ಕಡೆ ಈ ಕಡೆ ವಿಚಾರ ಮಾಡಿ ಕ್ಷಣ ಹೊತ್ತು ಶಾಂತವಾಗಿ ಕುಳಿತುಕೊಂಡು ಯೋಚನೆ ಮಾಡ್ತಾರೆ. ಯಾರು ಇದನ್ನು ತೆಗೆದುಕೊಂಡು ಹೋಗಿರಬಹುದು, ಹೇಗೆ ಅದು ಮಾಯ ಆಗಿರಬಹುದು, ಇದರಲ್ಲಿ ಏನಾದರೂ ಪವಾಡ ಅಥವಾ ಏನಾದರೂ ಮಹಿಮೆ ಇದೆಯಾ ಅಂತ ಕ್ಷಣ ಹೊತ್ತು ಶಾಂತರಾಗಿ ಆಲೋಚನೆ ಮಾಡ್ತಾ ಕುಳಿತಿರುವಂತೆ ಅಲ್ಲಿಯೇ ಬಂಗಾರದ ಅಂಗಡಿಯ ಶೆಟ್ಟಿಯಲ್ಲಿ ಈ ಕೃಷ್ಣನ ಆಭರಣ ಇರುವುದು ಯಾರಿಂದಲೂ ಗೊತ್ತಾಗಿಬಿಡುತ್ತದೆ. ಈ ಗೊತ್ತಾದ ತಕ್ಷಣ ವಾದ್ಯರಾಜರು ಆ ಶೆಟ್ಟಿಯನ್ನು ಕರೆತರಲು ಹೇಳುತ್ತಾರೆ. ಆ ಬಂಗಾರ ವ್ಯಾಪಾರಿಯನ್ನು ಕರೆಸ್ತಾರೆ. ಕರೆಸಿ, ಯಾರು ನಿನಗೆ ಈ ಸಾಮಾನುಗಳನ್ನು ತಂದು ಕೊಟ್ಟರು ಅಂತ ಕೇಳ್ತಾರೆ. ಆಗ ಒತ್ತೆ ಇಟ್ಟುಕೊಂಡಂಥ ಅಥವಾ ಹಣವ ಆ ಬಂಗಾರದ ಒಡವೆಗಳನ್ನು ತೆಗೆದುಕೊಂಡಂಥ ಆ ಚಿನ್ನದ ವ್ಯಾಪಾರಿ ಹೇಳ್ತಾನೆ, ನನಗೆ ಇಂಥವ್ರು ಬಂದು ಕೊಟ್ಟರು ಅಂತ ಹೇಳ್ತಾನೆ. ಹಾಗಾಗಿ ಯಾರವರು, ಹೇಗಿದ್ದಾರೆ ಕೇಳ್ತಾರೆ. ಆಗ ಅವನು, ಇಲ್ಲ, ಅವರು ಗಡ್ಡ ಬಿಟ್ಟಿದ್ರು, ಕೊಳೆಗೆ ಜುಳಿಗೆ ಹಾಕಿದ್ರು, ಕೈಯಲ್ಲಿ ತಂಬೂರಿ ಹಿಡಿದಿದ್ರು, ಅವರು ಬಂದು ಕೊಟ್ಟರು ಅಂತ ಹೇಳ್ತಾನೆ. ಆಗ ವಾದ್ಯರಾಜರು ಅವರು ಕನಕದಾಸರೇ ಇರಬಹುದು ಅಂತ ಆಲೋಚಿಸಿ ಕನಕದಾಸರು ಎಲ್ಲಿ ಇರಬಹುದು ಅಂತ ಆಲೋಚನೆ ಮಾಡಿ ಕನಕದಾಸರ ಇರುವಿಕೆಯನ್ನು ಪತ್ತೆ ಹಚ್ಚಲು ಶಿಷ್ಯಂದಿರರಿಗೆ ಹೇಳುತ್ತಾರೆ. ಆಗ ಶಿಷ್ಯಂದಿರರು ಅಲ್ಲಿ ಇಲ್ಲಿ ಹುಡುಕಿ ಕನಕದಾಸರ ಇರುವಿಕೆಯನ್ನು ಪತ್ತೆ ಹಚ್ಚುತ್ತಾರೆ. ಕನಕದಾಸರಿದ್ದಲ್ಲಿಗೆ ಶೆಟ್ಟಿಯನ್ನು ಕರೆದುಕೊಂಡು ಬಂದು, ಅಂದರೆ ಬಂಗಾರದ ವ್ಯಾಪಾರಿಯನ್ನು ಕರೆದುಕೊಂಡು ಬಂದು, ಇವನೇನಪ್ಪ ನಿನಗೆ ಕೊಟ್ಟವನು ಅಂತ ತೋರಿಸಿ ಕೇಳುತ್ತಾರೆ. ಆಗ ಆ ಚಿನ್ನದ ವ್ಯಾಪಾರಿ ಹೌದು ಹೌದು ಇವನೇ ಅಂತ ಹೇಳುತ್ತಾರೆ. ಆವಾಗ ವಾದರಾಜರಿಗೆ ಆಶ್ಚರ್ಯ ಆಗುತ್ತೆ. ಓಹೋ, ಇದು ಸಾಮಾನ್ಯವಾದಂತಹ ಕಾರ್ಯ ಅಲ್ಲ, ಇದರಲ್ಲಿ ಏನೋ ಒಂದು ವಿಶೇಷ ಇರಬಹುದು ಅಂತ ಮನದಲ್ಲಿಯೇ ತೀರ್ಮಾನ ಮಾಡಿ ಕನಕದಾಸರನ್ನು ಕೇಳುತ್ತಾರೆ. ಅಪ್ಪ ಕನಕದಾಸ, ಇದನ್ನು ಹೇಗೆ ನೀನು ತೆಗೆದುಕೊಂಡೆ, ಯಾರು ಕೊಟ್ಟರು ನಿನಗೆ, ನಿನ್ನೆಲ್ಲಿಗೆ ಹೇಗೆ ಬಂತು, ಅದನ್ನು ಯಾಕೆ ಸೆಟ್ಟಿಗೆ ಹೋಗಿ ನೀನು ಮಾರಿದೆ ಅಂತ ಕೇಳುತ್ತಾರೆ. ಆಗ ಕನಕದಾಸರು ತನ್ನಲ್ಲಿ ಆದಂಥ ಎಲ್ಲ ವಿಚಾರವನ್ನು ಹೇಳಿ, ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ನನ್ನಲ್ಲಿಗೆ ಬಂದು ತನ್ನ ಒಡವೆಯನ್ನು ಕೊಟ್ಟು ನಿನ್ನ ಹಸಿವನ್ನು ನೀಗಿಸಿಕೋ ಕನಕ ಅಂತ ಹೇಳಿದ್ದರಿಂದ ನಾನು ಹಸಿವನ್ನು ನೀಗಿಸೋಗೋಸ್ಕರವಾಗಿ ಈ ಬಂಗಾರದ ಒಡವೆಯನ್ನು ಆ ವ್ಯಾಪಾರಿ ಎಲ್ಲಿಗೆ ಮಾರಬೇಕಾಯಿತು ಅಂತ ಹೇಳುತ್ತಾರೆ. ಇದನ್ನು ಕೇಳಿದ ವಾದ್ಯರಾಜರು ಭಕ್ತಿಪರವಶರಾಗಿ ಶ್ರೀಕೃಷ್ಣನನ್ನು ನೆನೆಯುತ್ತಾ, ಅಯ್ಯೋ ತಂದೆ, ನಿನ್ನನ್ನು ನಂಬಿದಂತಹ ಭಕ್ತರನ್ನು ಹೇಗೆ ನೀನು ಕಾಪಾಡುತ್ತೀಯೋ ಅನ್ನೋದಕ್ಕೆ ಕನಕದಾಸನ ಪವಾಡವೇ ಸಾಕ್ಷಿಯಂತಹ ಶ್ರೀಕೃಷ್ಣನನ್ನು ಕೊಂಡಾಡ್ತಾ ಭಕ್ತಿಪರವಶರಾಗಿ ಬಿಡುತ್ತಾರೆ. ಹೀಗೆ ಭಕ್ತಿಪರವಶರಾಗಿ ಶ್ರೀಕೃಷ್ಣನೇ ಈ ಆಭರಣವನ್ನು ಕನಕದಾಸರಿಗೆ ಕೊಟ್ಟು ಅವರ ಹಸಿವನ್ನು ನೀಗಿಸಿದ ಮಹಾಮಹಿಮನು ನೀನು. ಹಾಗಾಗಿ ಈ ಒಡವೆಯನ್ನು ನಾವು ಕಳುವು ಮಾಡಿದ್ದಾನೆ ಅಂತ ತೀರ್ಮಾನ ಮಾಡುವುದು ಸರಿಯಲ್ಲ. ಹಾಗಾಗಿ ಕನಕದಾಸನ ಈ ಪ್ರಕ್ರಿಯೆ ಅರಿತವರೇ ಅರಿಯಬಲ್ಲರು. ಹಾಗಾಗಿ ಇದನ್ನು ಕಳುವು ಅಂತ ತೀರ್ಮಾನ ಮಾಡುವುದು ನಮ್ಮಿಂದ ಸಾಧ್ಯ ಇಲ್ಲ. ಕನಕದಾಸರು ಶ್ರೀಕೃಷ್ಣನ ಪರಮ ಭಕ್ತರು. ಅವರು ಶ್ರೀಕೃಷ್ಣನ ಸಾನ್ನಿಧ್ಯದಲ್ಲಿ ಇರುವವರಿಗೂ ಸಹ ಅವರ ಯೋಗಕ್ಷೇಮವನ್ನು ನೋಡಿಕೊಳ್ಳಿ, ಅವರಿಗೆ ಯಾವುದೇ ತೊಂದರೆ ಆಗದ ಹಾಗೆ ನೀವೆಲ್ಲ ಅವರ ಯೋಗಕ್ಷೇಮವನ್ನು ನೋಡಿಕೊಳ್ಳ್ರಿ ಅನ್ನುವಂಥ ಮಾತನ್ನು ಆ ಭಕ್ತರಿಗೆ, ಅಂದರೆ ಪೂಜಾರಿಗಳಿಗೆ ಹೇಳಿ ವಾದ್ಯರಾಜರು ಅವರಿಗೆ ಒಂದು ಸೂಕ್ತ ಸ್ಥಾನಮಾನವನ್ನು ಒದಗಿಸಿದ್ರು ಅನ್ನುವಂಥ ಕತೆ ಪ್ರಚಲಿತವಿದೆ. ಇದನ್ನು ಕೇಳಿದ ತಮಗೆಲ್ಲರಿಗೂ ಸಹ ಧನ್ಯವಾದಗಳು. ನಮಸ್ಕಾರ.